ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗೋಕ್ಕೋಸ್ಕರ ಬಸ್ನ ಪ್ರಿಫರ್ ಮಾಡಿಕೊಂಡು, ಯಾಕಂದರೆ ಕಾರಲ್ಲಿ ಹೋಗ್ತಾ ಇಲ್ವಲ್ಲ ತಿರುಪತಿಗೆ, ಹಾಗಾಗಿ ರೈಲ್ವೆ ಸ್ಟೇಷನ್ಗೋಸ್ಕರ ನಾನು ಬೆಂಗಳೂರಿಗೆ ನಮ್ಮ ಉಳಿದಾಳಲ್ಲ ಬರೀ ಯಾವಲ್ಲ ಹುರ್ರ ಅಂತಿರ್ತಾಳಪ್ಪ, ಒಂದು ಸ್ಮೈಲ್ ಇಲ್ಲ, ಬರೀ ಕನ್ನಡಕ್ಕೆ ಹಾಕೊಳ್ಳೋದೆ ಸುಮ್ಮನಿರೋಣ ಆಯಿತಾ. ಇವಳೊಬ್ಬಳು ಯಾವಾಗಲೂ ಸ್ಮೈಲ್ ಕೊಡ್ತಾ ಇರ್ತಾಳೆ. ಜೊತೆ ನಿಶ್ಚಿತ ಇದ್ದಾಳೆ, ಪೂರ್ವಿತಾ ಇದ್ದಾಳೆ, ಜೊತೆಗೆ ನಮ್ಮ ವಿನಯ್ ಗೌಡ ಕೂಡ ಇದ್ದಾನೆ. ನಾವೆಲ್ಲರೂ ಕೂಡ ತಿರುಪತಿಗೆ ಹೋಗ್ತಾ ಇದ್ದೀವಿ. ಬಸ್ಸಿಂದ ಬ್ರೇಕ್ ತಗೊಂಡು ಊಟ ಮಾಡೋಕ್ಕೆ ಬಂದಿದ್ದೀವಿ. ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ. ಇದು ಬಸ್ಸಲ್ಲಿ ತಿನ್ನೋಕ್ಕೆ, ಇದು ಬಸ್ಸಲ್ಲಿ ತಿನ್ನೋಕ್ಕೆ. ಇದು ಮಸಾಲೆ ಪುರಿ ತೊಗೊಂಡೋಳೆ, ಮಸಾಲೆ ದೋಸೆ ತೊಗೊಂಡೋಳೆ, ನಾನು ಇಡ್ಲಿ ತೊಗೊಂಡಿದ್ದೀನಿ. ನಾವು ಬಸ್ಸಲ್ಲಿ ಬರ್ತಾ ಇದ್ವಾ, ಬಸ್ಸಲ್ಲಿ ಬರಬೇಕಾದ್ರೆ ನಮ್ಮ ಬಸ್ಸಿನ ಟೈರು ಬ್ಲಾಸ್ಟ್ ಆಯಿತು. ಈಗ ಬೇರೆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಹೊಸ ಎಕ್ಸ್ಪೀರಿಯನ್ಸ್. ರೈಲ್ವೆ ಸ್ಟೇಷನಿಗೆ ಬಂದಾಯಿತು ನಾವು. ಇವಾಗ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 6 ಪ್ಲ್ಯಾಟ್ಫಾರ್ಮ್ 6ಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಹೋಗ್ಬೇಕಿದೆ. ತಿರುಪತಿದು ಅಲ್ಲಿ ಬರುತ್ತೆ. ನಮ್ಮದು ಕನ್ಫರ್ಮ್ ಆಗಿರಲಿಲ್ಲ, ಹಾಗಾಗಿ ಮತ್ತೆ ಬಸ್ ಟಿಕೆಟ್ನ ಬುಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ. ಯಾಕೆಂದರೆ ಟಿಕೆಟ್ ಕನ್ಫರ್ಮ್ ಇಲ್ಲ ಅಂತ ಮೆಸೇಜ್ ನೋಡಿದೆ, ಹಂಗಾಗಿ. ಟ್ರೈನಲ್ಲಿ ಹೋಗಬೇಕು ಅಂತ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ, ಆದರೆ ಲಾಸ್ಟ್ ಮಿನಿಟಲ್ಲಿ ಅದು ಕನ್ಫರ್ಮ್ ಇಲ್ಲ ಅಂತ ಬಂತು. ಹಾಗಾಗಿ ಐರಾವತ ಕ್ಲಬ್ ಕ್ಲಾಸ್ನ ಬುಕ್ ಮಾಡಿದ್ದೆ ತಿರುಪತಿಗೆ ಹೋಗೋಕ್ಕೋಸ್ಕರ. ಈಗ ಬಸ್ ಬಂದು ನಿಂತಿದೆ, ಬುಕ್ಕಿಂಗ್ ಕೂಡ ಕನ್ಫರ್ಮ್ ಆಗಿದೆ. ಹಾಗಾಗಿ ನಾನು ಈ ಬಸ್ನ ಹತ್ತುತ್ತಾ ಇದ್ದೀನಿ. ಎಲ್ಲರೂ ಕೂಡ ಕನ್ಫರ್ಮ್ ಆಗೋ ತನಕ ವೆಯ್ಟ್ ಮಾಡ್ಕೊಂಡೇ ಮಾಡಬೇಕು. ಈಗ ನಾನು ಐರಾವತ ಬಸ್ ಹತ್ತುತ್ತಾ ಇದ್ದೀನಿ. ಕ್ಲಬ್ ಕ್ಲಾಸ್ ಇದೆಯಾ, ಇದೇ ಥರದ ಫುಲ್ ಏನೋ ನಿಚ್ಚು ಹೇಳ್ತಿದ್ದಲ್ಲ, ಹಿಂಗಿದೆಯಾ ಸೀಟು ಇಲ್ವಾ? ಹಂಗೆ ಇದೆಯಾ ನೋಡಿ. ಇದು ಎಷ್ಟು? 39. ನಾನು ಮತ್ತು ನಿಶ್ಚಿತ ಕುತ್ಕೋತಾ ಇದ್ದೀವಿ. ಇದು ಪೂರ್ವಿ ಮತ್ತು ಅಪ್ಪಿ ಕುತ್ಕೊಳ್ತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಡಿಯರ್ 6 ಲಾಗ್ಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡು, ಯಾಕಂದರೆ ತಿರುಪತಿನಲ್ಲಿ ನಮಗೆ ಆಡಿಟಿಂಗ್ ಕಾನ್ಫರೆನ್ಸ್ ಕೂಡ ಇದೆ. ಹಾಗಾಗಿ ನಾನು ಆಲ್ ಇಂಡಿಯಾ ಫೆಡರೇಷನ್ ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೀನಿ. ಹಾಗೆ ಟ್ರಿಪ್ ಹೊಡ್ಕೊಂಡು ಬರೋಣ ಅಂತ ನನ್ನ ಜೊತೆ ಅಕ್ಕನ ಮಕ್ಕಳನ್ನೆಲ್ಲ ಕರ್ಕೊಂಡು ತಿರುಪತಿಗೆ ಹೋಗ್ತಾ ಇದ್ದೀನಿ. ನಾನು ತಿರುಪತಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಹಿಡಿದು ಎಂಡ್ ಆಗೋ ತನಕ ಕಂಪ್ಲೀಟ್ ಲಾಗ್ನ ಮಾಡ್ತೀನಿ. ತಪ್ಪದೆ ಕಂಪ್ಲೀಟಾಗಿ ವಿಡಿಯೋನ ಎಂಡ್ ಎಲ್ಲರಿಗೂ ಅಪ್ಡೇಟ್ಸ್ ಕೊಡಬೇಕಾದ್ರೆ ನಾನು ಹಿಂದೆ ಕೂತಿದ್ದಾಳಲ್ಲ, ಇವಳು ತುಂಬ ಓವರಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ. ನಾನಲ್ಲ, ಇವಳು ತುಂಬ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ. ಗಾಯ್ಸ್, ಏನಾಯ್ತು ಗೊತ್ತಾ, ನಾವು ಫಸ್ಟು ಹಾಸನಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬರಬೇಕಾದ್ರೆ ಏನಾಯಿತು ಅಂದರೆ ಸ್ಟಾರ್ಟಿಂಗೇ ನಾನು ಬಿದ್ದುಬಿಟ್ಟೆ, ಕಾಲು ಬೇರೆ ನೋವಾಯಿತು. ಅಲ್ಲಿಂದ ಬಸ್ ಹತ್ತಿದ್ವು. ಬಸ್ಸಲ್ಲಿ ನಮಗೂ ಕನೆಕ್ಟ್ಗೂ ಸ್ವಲ್ಪ ಮಾತುಕತೆ ಆಯಿತು. ಅಲ್ಲಿ ನೋಡಿದ್ರೆ ಹೋಯ್ತಾ ನೆಲ್ಲ ಸೋಲೂರ್ ಹತ್ರ ಟೈರ್ ಬ್ಲಾಸ್ಟ್ ಆಯಿತು. ಅಲ್ಲಿಂದ ಅದೊಂದು ಆಯಿತು. ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದು ಕಷ್ಟಪಟ್ಕೊಂಡು ಕೆಂಪೇಗೌಡ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ ಹೋದರೆ ಅಲ್ಲೇನಾಯಿತು ಗೊತ್ತಾ, ಟ್ರೈನ್ ಟಿಕೆಟೇ ಕ್ಯಾನ್ಸಲ್ ಆಗಿಬಿಡೋದಾ? ಅಪ್ಪ ದೇವ್ರೆ, ಕನ್ಫರ್ಮೇ ಇಲ್ಲ. 4 ಜನ ಬಂದಿದ್ದೀವಿ. ಟ್ರೈನ್ ಟಿಕೆಟೇ ಕ್ಯಾನ್ಸಲ್ ಆಗಿಬಿಡೋದಾ? ಸೊ ಇನ್ನೇನು ಮಾಡೋದು, ಅದ್ರೊಳಗಡೆ ಹೋಗೋದು ಬದಲು ಅಂತ ನಾನು ರೀಫಂಡ್ ಮಾಡಿಕೊಂಡು ತಕ್ಷಣ ನಾನು ಐರಾವತ ಕ್ಲಬ್ ಪ್ಲಸ್ಗೆ ಬುಕ್ಕಿಂಗ್ ಮಾಡಿದಾಗ ನಮಗೆ ಈ ಥರ ಒಂದು ಬಸ್ ಸಿಕ್ತು. ತುಂಬ ಚೆನ್ನಾಗಿದೆ, ಮಲ್ಕೊಂಡು ಆರಾಮಾಗಿ ನಿದ್ರೆ ಮಾಡ್ಕೊಂಡು ಹೋಗ್ಬೋದು. ಇನ್ನು ಜಸ್ಟ್ 250 ಕಿಲೋಮೀಟರ್ಸ್ ಬೆಂಗಳೂರಿಂದ ತಿರುಪತಿ. ಹಾಗಾಗಿ ಈ ಬಸ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಂಪ್ಲೀಟಾಗಿ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ ತೋರಿಸ್ತೀನಿ. ತಿರುಪತಿನಲ್ಲಿ ಏನೆಲ್ಲ ಪ್ಲೇಸ್ಗಳನ್ನ ನೋಡ್ಬೋದು, ನಾವು ಯಾವ ರೀತಿ ಎಲ್ಲ ಮೋಜು ಮಸ್ತಿ ಮಾಡ್ತೀವಿ, ಹಾಗೆಯೇ ಕಾನ್ಫರೆನ್ಸ್ ಯಾವ ರೀತಿ ಅಟೆಂಡ್ ಮಾಡ್ತೀನಿ, ಪ್ರತಿಯೊಂದು ಕೂಡ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ನಾನು ಹೆಂಗೆ ಮಾಡ್ತೀನಿ ಅದೆಲ್ಲ ಅವಳು ಕೈಯಲ್ಲಿ ಆ್ಯಕ್ಷನ್ ಮಾಡ್ತಿದ್ದಾಳೆ. ಬಿಕಾಸ್ ನಂದು ವಾಯ್ಸು ಆ್ಯಕ್ಷನ್ ಅವಳದು. ಕ್ಯಾಮ್ರಾಮನ್ ಪೂರ್ವಿತನ್ ಜೊತೆ ವಾಯ್ಸ್ ಕೊಡೋಕ್ಕೆ ದೇವಿಕಾ, ಜೊತೆಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ನಿಶ್ಚಿತ. ಥ್ಯಾಂಕ್ ಯು. 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. 10 ರೂಪಾಯಿ ಆ್ಯಕ್ಟಿಂಗ್ ಮಾಡು, ನಂಗೆ ಸ್ವಲ್ಪ ಹೇಳ್ಕೊಡು, ಯಾಕಂದ್ರೆ ತಕ್ಷಣ ಹೇಳೋಕ್ಕಾಗಲ್ಲ. ಅಂದರೆ ಅವಳು 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾಳೆ. ಹೆಂಗೆ ಆ್ಯಕ್ಟಿಂಗ್ ಮಾಡೋದು ನೋಡಿ. ಇಲ್ಲಿ ತಿನ್ನಕ್ಕೋಸ್ಕರ ಕಮ್ಮಿ ತೋರಿಸ್ಕೊಂಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವಳನ್ನ ಪೂರ್ವಿತಾ ಮಿನಿ ಆನೆ ಅಂತ ಕೂಡ ಹೇಳ್ತಾಳೆ. ಯಾಕಂದ್ರೆ ಅವಳಿಗೆ 1 ನಿಮಿಷನೂ ಬಾಯಿ ನಿಲ್ಲಲ್ಲ. ಅದಕ್ಕೆ ನೋಡಿ ಹೆಂಗಿದ್ದಾಳೆ ಅಂತ. ನಮ್ಮ ಮಮ್ಮಿ ಹೇಳಿದ್ದಾರೆ, ಎಷ್ಟು ದಿನ ಇರೋದು ಚೆನ್ನಾಗಿ. ಮಮ್ಮಿನ ಚಿಕ್ಕ ಮೀನ ದೊಡ್ಡ ಮೀನ? ಸಕ್ಕ ಸಣ್ಣ ಇದ್ದಂತ ತಿನ್ಸಿ ಈಗ ಸಣ್ಣಾಗು ಅಂತ ಹೇಳೋದು. ದೇವ್ರಿಗೆಲ್ಲ ಅರ್ಕೆ ಕಟ್ಕೊಂಡಿದ್ವಿ ಸಣ್ಣ ದಪ್ಪ ಆಗ್ಲಿ ಅಂತ. ಈಗ ದೇವ್ರಿಗೆಲ್ಲ ಅರ್ಕೆ ಕಟ್ತಿದೀವಿ. ಸಣ್ಣ ಪೂರ್ವಿ ಅಂತ ಕರೀತೀನಿ. ನಮ್ಮ ಅಕ್ಕ ಪ್ರೀತಿಯಿಂದ ಸೀದೋಗಿರಬನ್ ಬೇರೆಯವ್ರು ಹೇಳ್ತಾರೆ ಅಂತ ತಾನೇ ಕೆಸ್ಕೊಂಡ್ಬಂದ್ರು. ಅಯ್ಯೋ, ದೊಡ್ಡ ಮಾತು.
ನಾಳೆ ನಾವು ಯಾವ ರೀತಿ ರೆಡಿ ಆಗ್ತೀವಿ, ನಮ್ದೆಲ್ಲ ಲಾಗ್ಸ್ ಹೇಗಿರುತ್ತೆ, ಹಾಗೇನೆ ನಮ್ಮ ಕಳೆಯುವಂಥ ಕ್ಷಣಗಳು, ನಮ್ಮ ಹೋಟೆಲ್ ನಾನು ಉಳ್ಕೋತಿರೋ ಹೋಟೆಲಿಂದ ಹಿಡಿದು ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತೀನಿ. ಕಾಯ್ತಾ ಇರಿ, ಕಂಪ್ಲೀಟ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ತಿರುಪತಿಗೆ ಬೈ ಬಸ್ ಬಂದಾಯಿತು. ಬಂದು ಇವಾಗ ಆಲ್ರೆಡಿ ತಿರುಪತಿಗೆ ಬಂದು ನಾವು ಇವಾಗ ಕೆನ್ಸಸ್ ಹೋಟೆಲ್ ಹತ್ರ ಬರ್ತಿದ್ದೀವಿ. ನಾವು ಸ್ಟೇ ಮಾಡ್ತಿರೋ ಹೋಟೆಲ್ಲು ಇದು. ನಮ್ಮ ರೂಮು, ನಾವು ಸ್ಟೇ ಆಗಿರೋ ಹೋಟೆಲಲ್ಲಿ 220 ನಂಬರ್ನಲ್ಲಿ ನಾವು ಸ್ಟೇ ಮಾಡ್ಕೊಂಡ್ವಿ. ನಮ್ಮ ರೂಮ್ ಹೇಗಿದೆ ಅಪ್ಪ, ನೈಟ್ ಬಂದ್ಬಿಟ್ಟು ಒಳ್ಳೆ ನಿದ್ದೆ ಟೈಮ್ ಇವಾಗ. ಆ ಟೈಮಲ್ಲಿ ಬಂದು ರೂಮೆಲ್ಲ ತೋರಿಸ್ತಿದ್ದೀವಿ, ಯಾಕಂದರೆ ಅಪ್ಡೇಟ್ಸ್ ಕೊಡೋಣ ಅಂತಂದರೆ. ಹೇಗಿದೆ ನಮ್ಮ ರೂಮ್? ಚೆನ್ನಾಗಿದೆ. ನಾವು ಸ್ಟೇ ಮಾಡ್ತೀವಿ. ಸೆಲ್ಫಿ ನೋಡೋಣ. ನಾವು ಎಲ್ಲಿ ಬಂದು ಸೆಲ್ಫಿ ತಗೊಳ್ತೀವಿ. ಸೊ ಹಂಗಾಗಿ ಸೆಲ್ಫಿ ತಗೊಳ್ತಾ ಇದ್ದೀವಿ. ಇದು ವಾಶ್ರೂಮ್. ನೈಸ್, ಎಲ್ಲ ಚೆನ್ನಾಗಿದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಕಾನ್ಫರೆನ್ಸ್ಗೆ ನಾನು? ನಾವು ಸ್ಟೇ ಮಾಡಿದ ಕೆನ್ಸಸ್ ಹೋಟೆಲಲ್ಲೇ ಕಾನ್ಫರೆನ್ಸ್ ಕೂಡ ಇದ್ದಿದ್ದು. ಆಲ್ ಇಂಡಿಯಾ ಫೆಡರೇಷನ್ ಆಫ್ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಸದರನ್ ಝೋನ್ ಹಾಗೂ ಗುಂಟೂರು, ವಿಜಯವಾಡ, ತಿರುಪತಿ, ಹೈದರಾಬಾದ್ನ ಎಲ್ಲ ಆಡಿಟರ್ಸು ಸೇರಿ ಈ ಒಂದು ಕಾನ್ಫರೆನ್ಸ್ನ ಅರೇಂಜ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಕಾನ್ಫರೆನ್ಸ್. ಒನ್ ಡೇ ಸೆಮಿನಾರ್ ಕೂಡ ಇತ್ತು. GST ಹಾಗೂ ಇನ್ಕಮ್ ಟ್ಯಾಕ್ಸ್ನ ಲೇಟೆಸ್ಟ್ ಇಶ್ಯೂಗಳಿಗೆ ಸಂಬಂಧಪಟ್ಟಂಥ ಟಾಪಿಕ್ಸ್ ಈ ಸೆಮಿನಾರ್ನಲ್ಲಿ ಇತ್ತು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ಈ ಕಾನ್ಫರೆನ್ಸ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದವರು ಆಂಧ್ರ ಪ್ರದೇಶದ ಹೈಕೋರ್ಟ್ನ ಜಡ್ಜ್ ಆಗಿರುವಂತಹ ಆನರಬಲ್ ಶ್ರೀ ಜಸ್ಟಿಸ್ ಡಾಕ್ಟರ್ K. ಮನಮದರಾವ್ ಅವರು ಬಂದಿದ್ರು. ಕಾನ್ಫರೆನ್ಸ್ಗೆ ಬರುವಂತಹ ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ನಾನು ಕೂಡ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡು ಅವ್ರು ಕೊಡುವಂತಹ ಕಿಟ್ನೆಲ್ಲ ಇಸ್ಕೊಂಡು ಒಳಗಡೆ ಬಂದೆ. ಒಳಗಡೆ ಕರ್ಕೊಬರ್ಬೇಕಾದ್ರೆ ಎಷ್ಟು ಶಾಸ್ತ್ರೋಕ್ತವಾಗಿ ಕರ್ಕೊಬಂದ್ರು ಗೊತ್ತಾ? ತುಂಬಾನೇ ಅಚ್ಚುಕಟ್ಟಾಗಿ ಮಾಡಿದ್ರು. ನಾನು ಫಸ್ಟ್ ಟೈಮ್ ಈ ರೀತಿ ಪೂರ್ಣ ಕುಂಭನೆಲ್ಲ ಹಿಡ್ಕೊಂಡು ಗೆಸ್ಟ್ನ ಒಳಗಡೆ ಕರ್ಕೊಬರೋದನ್ನ ನೋಡಿ, ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ದೇವ್ರನ್ನ ಸ್ಮರಣೆ ಮಾಡ್ಕೊಂಡು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ದೇವಸ್ಥಾನನೇ ಆಗಿತ್ತು ಸ್ವಲ್ಪ ಹೊತ್ತು ಹೇಳ್ಬೇಕಂದ್ರೆ. ಕಾನ್ಫರೆನ್ಸ್ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ಮನಸ್ಸಿಗೆಲ್ಲ ಒಂದು ಪಾಸಿಟಿವ್ ವೈಬ್ ಬಂದಂಗಾಯ್ತು. ಫೀಲಿಂಗ್ ಬ್ಲೆಸ್ಡ್ ಅನ್ನಿಸ್ತು. ಕಾನ್ಫರೆನ್ಸ್ ಸೆಮಿನಾರ್ನೆಲ್ಲ ಮುಗ್ದಾದ್ಮೇಲೆ ಬಂದಿದ್ದಂತಹ ಗೆಸ್ಟ್ನ ಕೂಡ ಸ್ವಲ್ಪ ಹೊತ್ತು ಮಾತಾಡಿಸಿ ಅವ್ರ ಜೊತೆ ಫೋಟೋ ವಿಡಿಯೋಸ್ಗಳನ್ನೆಲ್ಲ ತಕ್ಕೊಂಡ್ವು. ನಾನು ಸೆಮಿನಾರ್ ಮುಗಿಸ್ಕೊಂಡು ಬಂದಾಯ್ತು. ಇವಾಗ ದರ್ಶನಕ್ಕೆ ಹೋಗೋಣ ಅಂತಿದೀವಿ. ನೋಡೋಣ ಇಲ್ಲೇ ಸುತ್ತಮುತ್ತ ಯಾವ್ಯಾವ ಟೆಂಪಲ್ ಇದೆ ಅದಕ್ಕೆಲ್ಲ ದರ್ಶನಕ್ಕೆ ಹೋಗೋಣ ಅಂತಿದೀವಿ. ತಿರುಪತಿ ಸುತ್ತಮುತ್ತ ಇರುವಂತಹ ನಿಯರೆಸ್ಟ್ ಟೆಂಪಲ್ಗಳನ್ನ ನೋಡೋಣ ಅಂತ ಒಂದು ಕ್ಯಾಬ್ನ ಬುಕ್ ಮಾಡಿಕೊಂಡು, ಕ್ಯಾಬಲ್ಲಿ ಮೊದಲಿಗೆ ನಾವು ಹೋಗಿದ್ದು ತಿರುಚನೂರು ಶ್ರೀ ಪದ್ಮಾವತಿ ಅಮ್ಮವಾರಿ ಟೆಂಪಲ್ಗೆ. ಸ್ಲಿಪ್ಪರ್ಸ್ ಎಲ್ಲ ಕ್ಯಾಬಲ್ಲೇ ಬಿಟ್ಟು ನಾವು ಕೆಳಗಡೆ ಇಳಿದ್ವು. ನಾವಿವಾಗ ಪದ್ಮಾವತಿ ಟೆಂಪಲ್ಗೆ ಬಂದಿದ್ದೀವಿ. ಪದ್ಮಾವತಿ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಆದರೆ ಮೊಬೈಲ್ ಅಲೋ ಇಲ್ವಂತೆ, ಲಾಕರಲ್ಲಿ ಇಟ್ಬಿಟ್ಟು ಹೋಗೋಣ ಅಂತಿದ್ದೀವಿ. ಇವಾಗ ಫಸ್ಟ್ ಪದ್ಮಾವತಿ ಟೆಂಪಲ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಗೇಟ್ ನಂಬರ್ 3 ಇದ್ದೀವಿ. ದರ್ಶನ ಮುಗಿಸ್ಕೊಂಡು ಬರ್ತೀವಿ. ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀನಿ. ಹೂವು ಮತ್ತು ಹಣ್ಣುಕಾಯಿ ಎಲ್ಲ ತಗೊಂಡಿದ್ದೀನಿ. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಪದ್ಮಾವತಿ ಅಮ್ಮನ ದೇವಸ್ಥಾನ ಅಂತೂ ತುಂಬಾ ರಶ್ ಇತ್ತು. ಸಖತ್ ಜನ ಇದ್ರು. ನಾವು ಕೂಡ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ರು. ತುಂಬ ಹತ್ರದಿಂದ ದೇವರ ದರ್ಶನ ಕೂಡ ಆಯಿತು. ಸಖತ್ ಚೆನ್ನಾಗಿತ್ತು. ಹಾಗೆ ಹೊರಗಡೆ ಬಂದು ನೋಡಿದಾಗ ಅಲ್ಲಿ ತಾಯಿಯ ಪಲ್ಲಕ್ಕಿ ಕೂಡ ಹೋಗ್ತಾ ಇತ್ತು. ಅಲ್ಲಿ ಆನೆ ಕೂಡ ಇತ್ತು. ಆನೆ ಅಂತೂ ತುಂಬಾ ಕ್ಯೂಟ್ ಆಗಿತ್ತು. ಅದ ಹೆಸರು ಶ್ರೀನಿಧಿ ಅಂತ. ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ಅದ್ರ ಮುಂದಿನ ಫೋಟೋ ಎಲ್ಲ ತಗೊಂಡು ಬಂದ್ವು. ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲಿ ದೀಪ ಹಚ್ಚೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ತುಂಬಾ ಸಂಪ್ರದಾಯ ಕೂಡ ಹೌದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ 2 ತುಪ್ಪದ ದೀಪ ತಗೊಂಡು ಅಲ್ಲೋಗಿ ದೀಪನ ಹಚ್ತೆ. ತುಂಬಾ ಜನ ಹಚ್ತಿದ್ರು, ಅದನ್ನ ನೋಡಿ ನಾನು ಕೂಡ ಹೋಗಸ್ತೆ. ದೀಪ ಹಚ್ಚೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅನ್ನೋದು ಭಾವನೆ ಎಲ್ಲರಿಗೂ ಕೂಡ ಅಲ್ಲಿದೆ. ಅದರಲ್ಲೂ ಅಮಾವಾಸ್ಯೆನಲ್ಲಿ ಹುಟ್ಟಿರೋಂಥವ್ರು ಯಾವ್ದಾರ ದೇವಸ್ಥಾನಕ್ಕೆ ಹೋದಾಗ ದೀಪ ಹಚ್ಚಿದ್ರೆ ತುಂಬ ಒಳ್ಳೇದು ಅಂತ ಅಂತಾರೆ. ಹಾಗಾಗಿ ನಾನು ಕೂಡ ದೀಪ ಹಚ್ತೆ, ಯಾಕಂದ್ರೆ ನಾನು ಕೂಡ ಅಮಾವಾಸ್ಯೆಲ್ಲ ಹುಟ್ಟಿರೋದು. ನಂತರ ಅಲ್ಲಿಂದ ಬಂದು ಹೊರಗಡೆ ಎಲ್ಲ ವಿಡಿಯೋಸ್ಗಳನ್ನ ಮಾಡ್ಕೊಂಡು ನಾವು ಕೂಡ ಸ್ವಲ್ಪ ಫೋಟೋಸ್ಗಳನ್ನ ತಕ್ಕೊಂಡು ದೇವಸ್ಥಾನದೊಳಗಡೆ ಪೂಜೆಗೆ ಸಂಬಂಧಪಟ್ಟಿದಂತಹ ವಸ್ತುಗಳನ್ನ ಮಾರ್ತಾ ಇರ್ತಾರೆ. ಉಗುರು, ಶಂಖ, ಹಾಗೆ ದೇವ್ರ ಫೋಟೋಗಳನ್ನೆಲ್ಲ ಮಾರ್ತಿರ್ತಾರೆ. ನಾನು ಕೂಡ ಅದನ್ನೆಲ್ಲ ನೋಡಿ ನನಗೇನ್ ಬೇಕಾದನ್ನ ತಗೊಂಡು ದೇವಸ್ಥಾನ ಒಳಗಡೆಯಿಂದ ಹೊರಗಡೆ ಬಂದೆ. ಅಲ್ಲೊಬ್ರು ಗಾಂಧಿ ತಾತ ತರ ಸಿಲ್ವರ್ ಕಲರ್ ಪೇಂಟ್ ಹಾಕೊಂಡು ನಿಂತಿದ್ರು. ಅವ್ರನ್ನ ಕೂಡ ಮಾತಾಡ್ಸ್ಕೊಂಡು ಬಂದೆ. ನಾವಿವಾಗ ಹೋಗ್ತಾ ಇರೋದು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್, ಅಂದ್ರೆ ಓಲ್ಡ್ ಬಾಲಾಜಿ ಟೆಂಪಲ್ ಅಂತ ಅಂತಾರೆ. ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿತ್ತು. ವೆಂಕಟೇಶ್ವರ ಸ್ವಾಮಿ ದರ್ಶನ ಕೂಡ ಆಯಿತು. ಒಳಗಡೆ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡ್ಕೊಬಿಟ್ಟು ಬಂದ್ವು. ಅಲ್ಲೆಲ್ಲ ಒಳಗಡೆ ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ಹೊರಗಡೆ ಮಾತ್ರ ನಾನು ವಿಡಿಯೋ ನಿಮಗೆ ತೋರಿಸ್ತಾ ಇರೋದು. ನಾವಿವಾಗ ಹೋಗ್ತಾ ಇರೋದು ಶ್ರೀ ವಕ್ಲ ಮಾತಾ ಟೆಂಪಲ್ಗೆ. 300 ವರ್ಷ ಹಳೇದಾದ ದೇವಸ್ಥಾನ ಇದು. 2022ರಲ್ಲಿ ರಿನೋವೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ.
ವಕುಲ ಮಾತೆಯನ್ನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಸಾಕು ತಾಯಿ ಯಶೋದೆಯ ಅವತಾರ ಅಂತ ಹೇಳಲಾಗುತ್ತೆ. ವೆಂಕಟೇಶ್ವರ ಸ್ವಾಮಿಯು ತಿರುಮಲ ಬೆಟ್ಟಕ್ಕೆ ಬಂದಾಗ ಸ್ವಾಮಿಯನ್ನ ನೋಡ್ಕೊಳ್ತಿದ್ದೆ ಈ ಮಾತೆ ಅಂತ ಇತಿಹಾಸ ಕೂಡ ಹೇಳುತ್ತೆ. ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡೋದಾದ್ರೆ ತಿರುಮಲ ಬೆಟ್ಟದಲ್ಲಿ ಏನು 7 ಬೆಟ್ಟಗಳಿದೆಯಲ್ಲ ಅದಕ್ಕೂ ಕೂಡ ಎದುರಾಗೋ ತರ ತಾಯಿ ಮುಖ ಕಾಣಬೇಕು, ಆ ರೀತಿ ಇದರ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ದೇವಸ್ಥಾನ ತುಂಬಾ ಅದ್ಭುತವಾಗಿದೆ. ಬೆಟ್ಟದ ಮೇಲೆ ಹತ್ತೋಗಿ ತಾಯಿನ ನೋಡ್ಬೇಕು. ನಾನು ಕೂಡ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ನಿಂತ್ಕೊಂಡು ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ಹಾಗೆ ತಂದಿದಂತಹ ಪೂಜಾ ಸಾಮಗ್ರಿಗಳನ್ನ ಒಳಗಡೆ ಇಸ್ಕೊಳ್ಳೋದಿಲ್ಲ, ಹೊರಗಡೆ ನಿಂತ್ಕೊಂಡು ಅದನ್ನೆಲ್ಲ ಅಲ್ಲಿಟ್ಟು ಕರ್ಪೂರ ಕೂಡ ಎಲ್ಲ ಹಚ್ಚಿ ಅಲ್ಲಿ ನಾನು ದೇವ್ರನ್ನ ಮತ್ತೊಂದ್ಸಲ ಪ್ರಾರ್ಥನೆ ಮಾಡ್ಕೊಂಡೆ. ಬೆಟ್ಟದ ಮೇಲ್ ದೇವಸ್ಥಾನ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು, ವಾತಾವರಣ ಪ್ರಶಾಂತವಾಗಿತ್ತು, ಮನಸ್ಸಿಗೆ ತುಂಬಾನೇ ನೆಮ್ಮದಿ ಸಿಕ್ತು, ತುಂಬಾನೇ ಖುಷಿ ಆಯ್ತು ಈ ದೇವಸ್ಥಾನಕ್ಕೆ ಹೋಗಿದ್ದು ನನಗಂತೂ. ಈ ದಿನದ ಟೆಂಪಲ್ ರೌಂಡ್ಸಲ್ಲಿ ಫೈನಲ್ ಆಗಿ ನಾವು ಬಂದಿದ್ದು ಶ್ರೀ ಗೋವಿಂದರಾಜ ಸ್ವಾಮಿ ಟೆಂಪಲ್ಗೆ. ಟೆಂಪಲ್ ಅಂತೂ ಎಷ್ಟು ಆಕರ್ಷಣೀಯವಾಗಿದೆ ಗೊತ್ತಾ. ಆ ಒಂದು ದೇವಸ್ಥಾನ ಹೊರಗಡೆ ನೋಡೋಕ್ಕೆ ಅದೇನೋ ಒಂಥರ ಚಿಕ್ಕದಾಗಿ ಕಾಣಿಸುತ್ತೆ, ಆದರೆ ಒಳಗಡೆ ಹೋದ್ರೆ ಏನು ವಿಶಾಲವಾಗಿದೆ ಗೊತ್ತಾ. ಅಲ್ಲಿ ಎಷ್ಟೆಲ್ಲ ದೇವಸ್ಥಾನಗಳಿದೆ ಗೊತ್ತಾ, ಎಲ್ಲ ಗೋಪುರಗಳೆಲ್ಲ ಇದೆ. ಹಾಗೆ ಅಲ್ಲಿ ತುಪ್ಪದ ದೀಪನ ಮಾರ್ತಾ ಇದ್ರು. ನಾನು ಕೂಡ 2 ತುಪ್ಪದ ದೀಪನ ತಗೊಂಡು ನೀಟಾಗಿ ಅಲ್ಲಿ ನಾಗರಿಕಲ್ ಹತ್ರ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡೆ. ತುಂಬ ಲೇಟ್ ಆಗಿದೆ, ಬೇಗ ಹೋಗಿ ದೇವಸ್ಥಾನ ಬಾಗ್ಲಾಗ್ತಿದೆ ಅಂತ ಅಂದ್ರು. ಹಾಗಾಗಿ ಬೇಗ ಹೋಗಿ ನಾವು ಎಲ್ಲ ದೇವಸ್ಥಾನಗಳನ್ನ ನೋಡಿದ್ವು. ಅಲ್ಲಿ ತುಂಬ ದೇವಸ್ಥಾನಗಳಿದೆ. ಅಂಡಲಮ್ಮ ದೇವಸ್ಥಾನ, ಗೋವಿಂದರಾಜ ಸ್ವಾಮಿ ಟೆಂಪಲ್ಲು, ಹಾಗೆ ತುಂಬ ಅನೇಕ ದೇವಸ್ಥಾನಗಳೆಲ್ಲ ಇತ್ತು. ಪ್ರಸಾದ ರೂಪವಾಗಿ ಇಲ್ಲಿ ದೋಸೆ ಕೂಡ ಕೊಟ್ಟರು. ಅದನ್ನು ತಗೊಂಡು ತಿನ್ಕೊಂಡು ನಾವು ವಾಪಸ್ ರಿಟರ್ನ್ ಹೋಟೆಲ್ಗೆ ಬಂದ್ವು. ಹೋಟೆಲಲ್ಲಿ ಊಟನೆಲ್ಲ ಮುಗಿಸ್ಕೊಂಡ್ವು. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಬೆಳಗ್ಗೆ ತಿರುಮಲಗಿರಿಗೆ ಯಾರೆಲ್ಲ ಹೋಗ್ಬೇಕು, ಸ್ಲಾಟಲ್ಲಿ ಯಾರ್ಯಾರ ನೇಮ್ ಎಲ್ಲ ಇದೆ ಅಂತ ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿಕೊಂಡು ಮಾರ್ನಿಂಗ್ ಬೇಗನೆ ಎದ್ದು ರೆಡಿ ಆಗಬೇಕು ಅಂತ ಆಯಿತು. ಬೇಗನೆ ಎದ್ದು ಮಾರ್ನಿಂಗು ನಾನು ರೆಡಿ ಆದೆ. ತಿರುಪತಿ ಟ್ರಾವೆಲಿಂಗ್ ಅಂದ ತಕ್ಷಣನೇ ನಾನು ತಿರುಮಲಗಿರಿಗೋಸ್ಕರನೇ ಈ ಸೀರೆನ ಖರೀದಿ ಮಾಡಿದ್ದೆ. ರೆಡ್ ಸೀರೆನ ಉಡ್ಕೊಂಡು ನಾನು ರೆಡಿಯಾಗಿ ಕೆಳಗಡೆ ಬಂದಾದ್ಮೇಲೆ ಬಸ್ ಎಲ್ಲ ರೆಡಿಯಾಗಿ ನಿಂತಿತ್ತು. ನಾವೆಲ್ಲರೂ ಯಾರೆಲ್ಲ ಹೋಗ್ತಾ ಇದ್ದೀವಿ ತಿರುಮಲಗಿರಿಗೆ ಅವರೆಲ್ಲರೂ ಕೂಡ ಈ ಬಸ್ಸಲ್ಲಿ ಬಂದು ಕೂತ್ಕೊಂಡ್ವು. ಬಸ್ಸಲ್ಲಿ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಯಿತು. ನನಗಂತೂ ಸಖತ್ ಎಕ್ಸೈಟ್ಮೆಂಟ್ ಇತ್ತು, ಯಾಕಂದರೆ ನನಗೆ 2ನೇ ಸಲ ನಾನು ತಿರುಪತಿಗೆ ಹೋಗ್ತಾ ಇರೋದು. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದು ಅಂದರೆ ಏನೋ ಭಾಗ್ಯ, ಎಲ್ಲರೂ ಕೂಡ ಮಾಡೋಕ್ಕಾಗೋದಿಲ್ಲ. ಎಷ್ಟೊಂದು ಸಲ ಅನ್ಕೋತಾರೆ ತಿರುಪತಿ ಹೋಗಬೇಕು ಅಂತ, ಅನ್ಕೊಂಡ ತಕ್ಷಣ ಎಲ್ಲರೂ ಬರೋಕ್ಕಾಗೋದಿಲ್ಲ. ಯಾಕಂದರೆ ವೆಂಕಟೇಶ್ವರ ಸ್ವಾಮಿಯ ಕೃಪೆ ಇದ್ರೆ ಮಾತ್ರ ಈ ತಿರುಮಲಗಿರಿಗೆ ಕಾಲಿಡಕ್ಕಾಗೋದು ಅನ್ನೋದು ನನ್ನ ತಿರುಮಲಗಿರಿ ಎಂಟ್ರೆನ್ಸ್ ಅಲ್ಲಿ ತುಂಬಾನೇ ಚೆಕಿಂಗ್ ಆಗುತ್ತೆ. ಬಸ್ಸಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲ ಕೆಳಗಡೆ ಇಳಿದು ಚೆಕಿಂಗ್ ಹತ್ರ ಹೋಗಿ ಫುಲ್ ಎಲ್ಲ ಚೆಕ್ ಆದ್ಮೇಲೆ ನಮ್ಮನ್ನೆಲ್ಲ ಒಳಗಡೆ ಬಿಡೋದು. ಮತ್ತೆ ಅದೇ ಬಸ್ನ ಹತ್ಕೊಂಡು ನಾವು ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವು. ಬೆಟ್ಟದ ಮೇಲೆ ಹೋಯ್ತಾ ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಅರ್ಲಿ ಮಾರ್ನಿಂಗ್ಗೆ ಹೋದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಿತ್ತು ಆ ವ್ಯೂ ಪಾಯಿಂಟ್ ಎಲ್ಲದೂ. ಹೋಯ್ತಾ ಸೂರ್ಯನ ಬೆಳಕು ಆ ಬೆಟ್ಟದ ಮೇಲೆ ಬೀಳ್ತಾ ಇದ್ದರೆ ಆ ಕಿರಣಗಳೆಲ್ಲ ಸುತ್ತಮುತ್ತ ಹರಡ್ಕೊಂಡಿದ್ರೆ ಆ ವ್ಯೂ ನೋಡೋಕ್ಕೆ ಏನೋ ಸೊಗಸಾಗಿತ್ತು. ನಾನಂತೂ ಬೆಟ್ಟದ ಪ್ರತಿಯೊಂದು ಜಾಗನೂ ಕೂಡ ವಿಡಿಯೋ ಮಾಡ್ತಾ ಇದ್ದೆ. ನನಗಂತೂ ಸಖತ್ ಖುಷಿ ಆಗ್ತಿತ್ತು. ಆ ಸೂರ್ಯನ ಬೆಳಕು ಪಣ ಅಂತ ನಮ್ಮ ಮೇಲೆಲ್ಲ ಬೀಳ್ತಾ ಇತ್ತು. ಅದರಲ್ಲೂ ಆ ಬೆಟ್ಟದ ಮೇಲೆ ಅದು ಬೀಳ್ತಿದೆ ಅಂದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. 7 ಕುಂಡಲವಾಡ ಅಂತ ಅಂತಾರೆ, ಅಂದರೆ 7 ಬೆಟ್ಟದ ಒಡೆಯ ಅಂತ ಹೇಳ್ತಾರೆ. ಒಂದೊಂದು ಆ ಬೆಟ್ಟಗಳನ್ನೆಲ್ಲ ಕಂಪ್ಲೀಟಾಗಿ ಸೇರಿಸಿದ್ರೆ ವೆಂಕಟರಮಣ ಸ್ವಾಮಿಯ ಮುಖ ಕಾಣಿಸುತ್ತೆ ಅಂತಲೇ ಹೇಳ್ತಾರೆ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು, ಎಷ್ಟು ಬೇಗ ನಾನು ಸ್ವಾಮಿ ಕಾಣ್ತೀನಿ ಅಂತ. ತುಂಬ ಎಕ್ಸೈಟ್ಮೆಂಟ್ ಇದೆ. ನಾವು ಒಳಗಡೆ ಹೋಗಿ ಸ್ಟಾರ್ಟ್ ಮಾಡಿದ್ವು. ನಮ್ಮ ಸ್ಲಾಟ್ ಹೇಗಿತ್ತು ಅದರ ಪ್ರಕಾರ ನಾವು ಒಳಗಡೆ ಹೋಗಿ ದರ್ಶನ ಕೂಡ ಮುಗಿಸ್ಕೊಂಡು ಆಚೆ ಬಂದ್ವು. ಅಲ್ಲೆಲ್ಲ ಮೊಬೈಲ್ ಅಲೋ ಇರಲಿಲ್ಲ, ಹಾಗಾಗಿ ಹೊರಗಡೆ ಮಾತ್ರ ಫೋಟೋಶೂಟು ಮತ್ತು ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ತಿಮ್ಮಪ್ಪನ ದರ್ಶನ ಮಾಡೋಕ್ಕಿಂತ ಮುಂಚೆ ವರಹಸ್ವಾಮಿ ದರ್ಶನ ಮಾಡಬೇಕು ಅಂತಾರೆ. ನಾವು ಕೂಡ ವರಹಸ್ವಾಮಿ ದರ್ಶನ ಮುಗಿಸ್ಕೊಂಡು ಆದ್ಮೇಲೆ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ದು. ತೀರಾ ಹತ್ರದಿಂದ ಸ್ವಾಮಿ ದರ್ಶನ ಮಾಡಿದಂತೂ ಮನಸ್ಸಿಗೆ ಸಖತ್ ನೆಮ್ಮದಿ ಸಿಕ್ತು. ದರ್ಶನ ಮಾಡ್ಬೇಕಾದ್ರೆ ದೇವ್ರ ಹತ್ರ ಏನ್ ಬಿಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ದರ್ಶನ ಸಿಕ್ಕಿದೆ ನನ್ನ ಪುಣ್ಯ ಅಂತ ಅನ್ಕೊಂಡೆ. ಅಲ್ಲಿಂದ ಹೊರಗಡೆ ಬಂದಾದ್ಮೇಲೆ ನಂಗೆ ಸಖತ್ತು ಬಾಯಾರಿಕೆ ಆಗ್ತಿತ್ತು. ಏನಾದ್ರೂ ಜ್ಯೂಸ್ ಕುಡಿಯೋಣ ಅಂತ ನೋಡಿದೆ. ಅಲ್ಲಿ ಫ್ರೂಟ್ ಜ್ಯೂಸ್ ಎಲ್ಲ ಇತ್ತು. ನಮ್ಮ ಜೊತೆ ಇದ್ದವರು ಕಾಫಿ ಟೀ ಕುಡಿತಾ ಇದ್ರು, ನಾನು ಮಾತ್ರ ಗೋಲಿ ಸೋಡಾ ತಗೊಂಡು ಕುಡಿತಾ ಇದ್ದೆ. ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಸಪ್ರೇಟಾಗಿ ಕಾರ್ ಮಾಡಿಕೊಂಡು ಕಾಳಹಸ್ತಿಗೆ ಹೋದ್ವು. ಕಾಳಹಸ್ತೀಶ್ವರ ಟೆಂಪಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಶ್ರೀ ಕಾಳಹಸ್ತಿ ಅಂದರೆ ಶ್ರೀ ಅಂದರೆ ಸ್ಪೈಡರ್, ಕಾಳ ಅಂದರೆ ಸರ್ಪ, ಹಾಗೇನೆ ಹಸ್ತಿ ಅಂದರೆ ಎಲಿಫೆಂಟ್. ಈ 3 ಸೇರಿ ಕಾಳಹಸ್ತಿ ಆಗಿರುವಂಥದ್ದು. ಈ ದೇವಸ್ಥಾನ ಪಂಚಭೂತಗಳ ಸ್ಥಳ ಅಂತಾನೆ ಹೇಳ್ಬೋದು. ರಾಹು ಕೇತುಗಳ ಕ್ಷೇತ್ರ, ಹಾಗೆ ದಕ್ಷಿಣದ ಕೈಲಾಸ ಅಂತಾನೆ ಕರೀತಾರೆ. ದೇವಸ್ಥಾನ ಅಂತೂ ಅಷ್ಟು ಅದ್ಭುತವಾಗಿದೆ. ದೇವಾನು ದೇವತೆಗಳು ಋಷಿ ಮುನಿಗಳೆಲ್ಲ ಬಂದು ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿರೋಂಥದ್ದೆಲ್ಲ ನಾವು ನೋಡ್ಬೋದು. ಬೇಡರ ಕಣ್ಣಪ್ಪ ಕೂಡ ಇದೇ ಸ್ಥಳದಲ್ಲಿ ಇದ್ದವರು ಅಂತಾನೂ ಹೇಳ್ತಾರೆ. ಟೆಂಪಲ್ ಒಳಗಡೆ ಹೋಗಿದ್ದ ಮುಂಚೆ ಪಾತಾಳ ಗಣಪತಿ ನೋಡ್ಬೇಕು ಅಂತಾರೆ. ಹಾಗಾಗಿ ಪಾತಾಳ ಗಣಪತಿ ದರ್ಶನ ಮುಗಿಸ್ಕೊಂಡು ಕಾಳಹಸ್ತೀಶ್ವರ ಟೆಂಪಲ್ ಅಲ್ಲೂ ಕೂಡ ಮೊಬೈಲ್ ಎಲ್ಲ ಅಲೋ ಇರಲ್ಲ. ಅಲ್ಲೇ ಲಾಕರ್ ಅಲ್ಲಿ ಮೊಬೈಲ್ನೆಲ್ಲ ಇಟ್ಟಿದ್ವು. ನಂಗೆ ಸಖತ್ ಇಷ್ಟ ಆಗಿದ್ದು ಅಂದ್ರೆ ಅಲ್ಲಿ ಶ್ರೀ ಜ್ಞಾನ ಪರಶುಅಂಬಿಕಾ ದೇವಿ ಅಂತ ದೇವಸ್ಥಾನ ಇದೆ. ಅದಂತೂ ಚಿನ್ನದಲ್ಲೇ ಸೀರೆನ ಉಡಿಸಿ ವಜ್ರದ ಕಿರೀಟ ಎಲ್ಲ ಇಟ್ಟಿದ್ದಾರೆ. ಆ ದೇವ್ರು ನೋಡಕ್ಕಂತೂ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ಎಂತ ಕಾಳಸರ್ಪ ದೋಷ ಇದ್ರೂ ಕೂಡ ಇಲ್ಲಿಗೆ ಬಂದು ಪರಿಹಾರ ಮಾಡಿಸಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಾವು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ವು. ಹಾಗೇನೆ ನಾವು ಹಾಕೊಂಡಿದಂತ ಬಟ್ಟೆಗಳನ್ನ ಅಲ್ಲೇ ಇದ್ದವ್ರಿಗೆಲ್ಲ ದಾನ ಕೂಡ ಕೊಟ್ವು. ಕಾಳಹಸ್ತಿಲಿ ಪೂಜೆ ಮಾಡಿಸ್ಬಂದ್ಮೇಲೆ ಯಾವುದೇ ಟೆಂಪಲ್ಗಾಗ್ಲಿ ಹೋಗ್ಬಾರ್ದು, ಹಾಗೆ ಯಾವುದೇ ರಿಲೇಷನ್ಸ್ ಮನೆಗಳು ಕೂಡ ಉಳ್ಕೋಬಾರ್ದು. ನಾವು ಕೂಡ ಅವತ್ತೇ ಹೋಟೆಲ್ನ ಚೆಕ್ಔಟ್ ಮಾಡಿ ಹಾಸನ್ಗೆ ರಿಟರ್ನ್ ಆಗೋಣ
ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದ್ವು. ತಿರುಪತಿಯಿಂದ ಕಾಳಸಿ ತನಕ ಆಗಿದಂತ ಟ್ರಾವೆಲ್ ಸಖತ್ತಾಗಿತ್ತು, ಸ್ಪಿರಿಚುವಲ್ ಆಗಿತ್ತು. ತಿರುಪತಿಯ ಕಂಪ್ಲೀಟ್ ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಎಂಡ್ ತನಕ ನೋಡಿದ್ಕೆ ಥ್ಯಾಂಕ್ ಯು ಸೋ ಮಚ್.